ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ವಾರ ಸುದ್ದಿಯಲ್ಲಿದ್ದಂಥ ವಾಟ್ಸಪ್ ಪ್ರೈವಸಿ ಪಾಲಿಸಿ ಅಪ್ಡೇಟ್ ಇಶ್ಯೂ ಅನ್ನು ಡಿಸ್ಕಸ್ ಮಾಡೋಣ. ಮೊದಲಿಗೆ ಇಶ್ಯೂ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಂತರ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಈ ಇಶ್ಯೂನ ಹಿನ್ನೆಲೆಯಲ್ಲಿ ಯಾವ ಅಂಶಗಳು ತಿಳಿದಿರಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಯಾಕೆಂತಂದ್ರೆ ಈಗಾಗಲೇ ಈ ಟಾಪಿಕ್ಕಿನ ವಿಷಯವಾಗಿ ಪ್ರೈವಸಿ ಆಗಿರಬಹುದು, ಡೇಟಾ ಪ್ರೊಟೆಕ್ಷನ್ ಆಗಿರಬಹುದು, ಇವುಗಳ ಮೇಲೆ ಪ್ರಿಲಿಮ್ಸ್ನಲ್ಲಿ ಈಗಾಗಲೇ UPSC ಕ್ವೆಶ್ಚನ್ ಅನ್ನ ಕೇಳಿದೆ. ಮೇನ್ಸ್ನಲ್ಲೂ ಹಲವಾರು ಪ್ರಶ್ನೆಗಳನ್ನ ಕೇಳಿದೆ. ಆದ್ದರಿಂದ ಇವತ್ತಿನ ಈ ಸಂಚಿಕೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಟಾಪಿಕ್ ಅನ್ನ ಕಾಂಪ್ರಿಹೆನ್ಸಿವ್ ಆಗಿ ಡಿಸ್ಕಸ್ ಮಾಡೋಣ ಮತ್ತು ಈಗಾಗಲೇ UPSC ಕೇಳಿರುವಂತಹ ಪ್ರಶ್ನೆಗಳನ್ನ ಕೂಡ ಡಿಸ್ಕಸ್ ಮಾಡೋಣ. ಸಂಚಿಕೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಒನ್ ಆಫ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಮತ್ತೆ ನೀವು ಅದೇ ರೀತಿಯ ಸಪೋರ್ಟನ್ನು ನನಗೆ, ನಮ್ಮ ಚಾನೆಲ್ಗೆ ಮತ್ತು ನಾವು ತರ್ತಾ ಇರುವಂಥ ಹೊಸ ಇನಿಷಿಯೇಟಿವ್ಸ್ಗಳಿಗೆ ಕೊಡ್ತೀರಾ ಅನ್ನುವಂಥ ನಂಬಿಕೆಯಿಂದ ನಾನು ಮತ್ತೆ ನಿಮ್ಮೊಂದಿಗೆ ಈ ಜರ್ನಿಯನ್ನು ಶುರು ಮಾಡ್ತಾ ಇದ್ದೀನಿ. ಲಾ ಎಕ್ಸಲೆನ್ಸ್ ಇನ್ಸ್ಟಿಟ್ಯೂಟ್ ಈಗ ಬರ್ತಾ ಇರುವಂಥ ಪ್ರಿಲಿಮ್ಸ್ 2021ಗೆ ಏನು ಪ್ರಿಲಿಮ್ಸ್ ಬರ್ತಾ ಇದೆ, ಆ ಪ್ರಿಲಿಮ್ಸಲ್ಲಿ ಬಡ ಮಕ್ಕಳಿಗೆ, ಹಳ್ಳಿಯಲ್ಲಿ ಇರುವಂಥವರಿಗೆ, ಇಂಗ್ಲಿಷ್ ಭಾಷೆಯ ಕಾರಣದಿಂದಾಗಿಯೇ IAS ಇಂದ ವಂಚಿತರಾಗಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಸಹಾಯ ಆಗಲಿ ಅನ್ನುವ ಕಾರಣಕ್ಕಾಗಿ ನನ್ನನ್ನು ನಿಮಗೆ ಸ್ಟ್ಯಾಟಿಕ್ ಸಿಲೆಬಸ್ಸನ್ನು ಫ್ರೀ ಆಫ್ ಕಾಸ್ಟ್, ಯಾವುದೇ ಶುಲ್ಕವಿಲ್ಲದೆ ಪ್ರತಿದಿನ 1 ಅಥವಾ 2 ಟಾಪಿಕ್ಕಿನ ಮುಖಾಂತರವಾಗಿ ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ನೇಮಕ ಮಾಡಿದೆ. ಇದರ ಹಿನ್ನೆಲೆಯಲ್ಲಿ ನಿಮಗೆ ಬರ್ತಾ ಇರುವಂಥ ಪ್ರಿಲಿಮ್ಸಲ್ಲಿ ಯಾವುದೇ ತೊಂದರೆ ಆಗದೆ ಒಳ್ಳೆಯ ಸ್ಕೋರ್ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ಒಂದು ಸ್ಟ್ಯಾಟಿಕ್ ಸಿಲೆಬಸ್ಸನ್ನು ಟಾಪಿಕ್ ವೈಸ್ ತರ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಎಕಾನಮಿಯಲ್ಲಿ ಪ್ರತಿ ವರ್ಷ UPSC ಫಿಸ್ಕಲ್ ಡೆಫಿಸಿಟ್, ವಿತ್ತೀಯ ಕೊರತೆ ಆಗಿರಬಹುದು, ಕರೆಂಟ್ ಅಕೌಂಟ್ ಆಗಿರಬಹುದು, ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಶಿಲ್ಕು ಅಂತ ನಾವೇನು ಕರಿತೀವಿ ಇದಾಗಿರಬಹುದು, ಈ ರೀತಿಯಾದಂಥ ಟರ್ಮ್ಸ್ಗಳನ್ನು ಟಾರ್ಗೆಟ್ ಮಾಡುತ್ತೆ ಪ್ರಿಲಿಮ್ಸಲ್ಲಿ. ಆದ್ದರಿಂದ ಈ ರೀತಿಯಾದಂಥ ಪ್ರಿಯಾರಿಟಿ ಟಾಪಿಕ್ಸ್ಗಳನ್ನು ಮೊದಲಿಗೆ ತೆಗೆದುಕೊಂಡು ಒಂದು ದಿನಕ್ಕೆ 1 ಅಥವಾ 2 ಟಾಪಿಕ್ಗಳನ್ನು ನಾವು ಕವರ್ ಮಾಡ್ಕೊಳ್ತಾ ಹೋಗೋಣ. ಇದೇ ರೀತಿಯಾಗಿ ನಾವು ಎಂಟೈರ್ ಸ್ಟ್ಯಾಟಿಕ್ ಸಿಲೆಬಸ್ಸನ್ನು, ಅದರಲ್ಲೂ ಪ್ರಿಯಾರಿಟಿ ಟಾಪಿಕ್ಸ್ಗಳು ಅಂತ ಏನಿದಾವೆ, ಸ್ಕೋರ್ ಮಾಡಲಿಕ್ಕೆ ಆಗುವಂಥ ಟಾಪಿಕ್ಸ್ಗಳು, ಅವುಗಳನ್ನು ಕವರ್ ಮಾಡ್ಕೊಳ್ತಾ ಹೋಗೋಣ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ನಿಮಗೆ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಟಾಪಿಕ್ಕಿನ ಬಗ್ಗೆ ಹೆಚ್ಚು ಕಠಿಣ ಅನಿಸುವಂಥ ಟಾಪಿಕ್ಸ್ಗಳು ಏನಾದರೂ ಇದ್ದಿದ್ದೆ ಆದರೆ ಅವುಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಾವು ನಿಮಗೆ ಕ್ವಾಲಿಟಿ ಕಂಟೆಂಟನ್ನು ಕೊಡಲಿಕ್ಕೆ ಆಗುತ್ತೆ ಮತ್ತು ಬರ್ತಾ ಇರುವಂಥ ಪ್ರಿಲಿಮ್ಸ್ಗೆ ನಾವು ನಿಮಗೆ ಸಹಾಯ ಮಾಡಲಿಕ್ಕೆ ಆಗುತ್ತೆ. ಇದರ ಜೊತೆಗೆ ವೀಕ್ಲಿ ಕರೆಂಟ್ ಅಫೇರ್ಸ್ ಮತ್ತು ಪ್ರಿಲಿಮ್ಸ್ ಪ್ರಾಕ್ಟೀಸ್ ಕ್ವೆಶನ್ಸ್ ಇನಿಷಿಯೇಟಿವ್ ಅನ್ನು ಕೂಡ ನಾವು ಮತ್ತೆ ಶುರು ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಿಮ್ಮ ಪ್ರಿಪರೇಷನ್ಗೆ ನಾವು ಕ್ವಾಲಿಟಿ ಇನ್ಪುಟ್ ಅನ್ನು ಕೊಡಲಿಕ್ಕೆ ಆಗಬೇಕು, ಕ್ವಾಲಿಟಿ ಕಾಂಟ್ರಿಬ್ಯೂಷನ್ ಅನ್ನು ಕೊಡಲಿಕ್ಕೆ ಆಗಬೇಕು. ಇದು ಮಾತ್ರನೇ ಲಾ ಎಕ್ಸಲೆನ್ಸ್ ಟೀಮಿನ ಉದ್ದೇಶ. ಇದರ ಹಿನ್ನೆಲೆಯಲ್ಲಿ ಈ ಹಿಂದೆ ನೀವು ನನಗೆ ಕೊಟ್ಟಂತ ಸಪೋರ್ಟ್ ಏನಿದೆ, ಅದೇ ರೀತಿಯಾದಂಥ ಸಪೋರ್ಟ್ ಅನ್ನ ಮತ್ತೆ ಕೊಡ್ತೀರಾ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಶುರು ಮಾಡೋಣ. ಮೊದಲಿಗೆ ಇಶ್ಯೂನ ಸಿಂಪಲ್ ಟರ್ಮ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನಂತರ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ನೆನಪಿರಲೇಬೇಕಾಗಿರುವಂತಹ ಪಾಯಿಂಟ್ಸ್ಗಳು ಏನಿದಾವೆ ಅವುಗಳನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳೋಣ ಮತ್ತು ಅವುಗಳ ಆಧಾರದ ಮೇಲೆ ಒಂದಷ್ಟು ಪ್ರಿಲಿಮ್ಸ್ ಪ್ರಾಕ್ಟೀಸ್ ಕ್ವೆಶನ್ಸ್ಗಳನ್ನು ಕೂಡ ನೋಡೋಣ. ಮೊದಲಿಗೆ ಇಶ್ಯೂ ಏನಾಗಿದೆ, ನಮಗೆ ಗೊತ್ತು ವಾಟ್ಸ್ಆ್ಯಪ್ ಅನ್ನುವಂಥ ಪ್ಲಾಟ್ಫಾರ್ಮ್, ಇದನ್ನು ನಾವು ಚಾಟ್ಗೋಸ್ಕರ, ವಿಡಿಯೋ ಕಾಲ್ಸ್ಗಳಿಗೋಸ್ಕರ ಮತ್ತು ಪೇಮೆಂಟನ್ನು ಮಾಡಲಿಕ್ಕೆ ಕೂಡ ಬಳಕೆ ಮಾಡ್ತೀವಿ. ಈ ವಾಟ್ಸ್ಆ್ಯಪ್ ಪ್ಲಾಟ್ಫಾರ್ಮ್ ಅನ್ನೋದು ಇತ್ತೀಚೆಗೆ ತನ್ನ ಪ್ರೈವಸಿ ಪಾಲಿಸಿಯನ್ನು ಅಪ್ಡೇಟ್ ಮಾಡುವುದರ ಮುಖಾಂತರವಾಗಿ ವಾಟ್ಸ್ಆ್ಯಪ್ ಹೇಳ್ತಾ ಇದೆ, ಇಲ್ಲಿ ನಮ್ಮಲ್ಲಿ ಇರುವಂಥ ಡೇಟಾ, ಯೂಸರ್ ಡೇಟಾ ಏನಿದೆ, ಫಾರ್ ಎಕ್ಸಾಂಪಲ್ ನಾವು ಚಾಟ್ ಮಾಡಿರುವಂಥ ದತ್ತಾಂಶ ಆಗಿರ್ಬೋದು, ವಿಡಿಯೋ ಕಾಲಿನ ದತ್ತಾಂಶ ಆಗಿರ್ಬೋದು, ನಮ್ಮ ಆಕ್ಟಿವಿಟೀಸ್ಗಳ ಬಗ್ಗೆ ಇರುವಂಥ ದತ್ತಾಂಶ, ಈ ಒಂದು ಡೇಟಾವನ್ನು ವಾಟ್ಸ್ಆ್ಯಪ್ ಹೇಳ್ತಾ ಇದೆ ತಾನು ತನ್ನ ಫ್ಯಾಮಿಲಿಯ ಜೊತೆಗೆ ಇನ್ನು ಮುಂದೆ ಶೇರ್ ಮಾಡಬಹುದು ಅಂತ. ಇಲ್ಲಿ ಫ್ಯಾಮಿಲಿ ಅಂದರೆ ಯಾರು? ವಾಟ್ಸಾಪಿನ ಮಾಲೀಕತ್ವವನ್ನು ನಾವು ನೋಡಿದ್ದೆ ಆದರೆ ಫೇಸ್ಬುಕ್ ವಾಟ್ಸಾಪಿನ ಮಾಲೀಕತ್ವವನ್ನು ಹೊಂದಿದೆ. ಫೇಸ್ಬುಕ್ ಫ್ಯಾಮಿಲಿಯಲ್ಲಿ ಹಲವಾರು ಆ್ಯಪ್ಸ್ಗಳು ಬರ್ತವೆ. ಅದರಲ್ಲಿ ವಾಟ್ಸಾಪ್ ಕೂಡ ಒಂದಾಗಿದೆ, ಫೇಸ್ಬುಕ್ ಮೆಸೆಂಜರ್ ಕೂಡ ಒಂದಾಗಿದೆ, ಇನ್ಸ್ಟಾಗ್ರಾಮ್ ಕೂಡ ಆಗಿದೆ. ಎಲ್ಲ ಆ್ಯಪ್ಸ್ಗಳನ್ನು ಒಳಗೊಂಡಿರುವಂಥ ಫೇಸ್ಬುಕ್ ಫ್ಯಾಮಿಲಿಯ ಜೊತೆಗೆ ವಾಟ್ಸಾಪ್ ಹೇಳ್ತಾ ಇದೆ ತಾನು ಇನ್ನು ಮುಂದೆ ಡೇಟಾವನ್ನು, ತನ್ನಲ್ಲಿರುವಂಥ ಯೂಸರ್ ಡೇಟಾವನ್ನು ಶೇರ್ ಮಾಡಬಹುದು ಅಂತ. ಇದರಿಂದ ಇಂಪ್ಯಾಕ್ಟ್ ಏನು? ಸಿಂಪಲ್ ಟರ್ಮ್ಸಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ನೀವು ಫಾರ್ ಎಕ್ಸಾಂಪಲ್ ಲಾ ಎಕ್ಸಲೆನ್ಸ್ಗೆ ವಾಟ್ಸಾಪಿನ ಮುಖಾಂತರವಾಗಿ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಅನ್ಕೊಳ್ಳೋಣ. ಕಾಂಟ್ಯಾಕ್ಟ್ ಮಾಡಿ ನೀವು ಲಾ ಎಕ್ಸಲೆನ್ಸಿನ ಹತ್ತಿರ ಹೇಳ್ತಾ ಇದ್ದೀರಾ, ಈ ವಾಟ್ಸಾಪಿನ ಮುಖಾಂತರವಾಗಿ ನಿಮಗೆ ಯಾವುದೋ ಒಂದು ಸಬ್ಜೆಕ್ಟ್ ಡಿಫಿಕಲ್ಟ್ ಅನ್ನಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಎನ್ವಿರಾನ್ಮೆಂಟ್ ಅಂತಾನೆ ಅಂದ್ಕೊಳ್ಳೋಣ. ಎನ್ವಿರಾನ್ಮೆಂಟ್ ಸಬ್ಜೆಕ್ಟ್ ನಮಗೆ ಡಿಫಿಕಲ್ಟ್ ಅನ್ನಿಸ್ತಾ ಇದೆ, ಆದ್ದರಿಂದ ಕನ್ನಡದಲ್ಲಿ ಒಂದು ಕೋರ್ಸನ್ನು ತನ್ನಿ ಅನ್ನುವಂಥ ಒಂದು ಡಿಮ್ಯಾಂಡನ್ನು ನೀವು ಲಾ ಎಕ್ಸಲೆನ್ಸಿನ ಹತ್ತಿರ ಮಾಡ್ತಾ ಇದ್ದೀರಾ ವಾಟ್ಸಾಪ್ ಪ್ಲಾಟ್ಫಾರ್ಮಿನ ಮುಖಾಂತರವಾಗಿ. ಈಗ ವಾಟ್ಸಾಪ್ ಏನು ಮಾಡಬಹುದು, ಈ ಚಾಟನ್ನು
ಫೇಸ್ಬುಕ್ ಫ್ಯಾಮಿಲಿಯ ಜೊತೆಗೆ ಶೇರ್ ಮಾಡುತ್ತೆ. ಆಗ ಫೇಸ್ಬುಕ್ ಏನು ಮಾಡಬಹುದು, ನಿಮ್ಮ ಫೇಸ್ಬುಕ್ ಅಕೌಂಟಲ್ಲಿ ಒಂದು ಅಡ್ವರ್ಟೈಸ್ಮೆಂಟನ್ನು ಕೊಡಬಹುದು. ಯಾವುದೋ ಒಂದು ಸಂಸ್ಥೆಯ ಎನ್ವಿರಾನ್ಮೆಂಟ್ ಕೋರ್ಸ್ ಅವೈಲಬಲ್ ಇದೆ, ಬೇಕೆಂದರೆ ನೀವು ಜಾಯಿನ್ ಆಗಬಹುದು. ಈ ರೀತಿಯಾಗಿ ಅಡ್ವರ್ಟೈಸ್ಮೆಂಟನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ ಫೇಸ್ಬುಕ್. ಇದರ ಮುಖಾಂತರವಾಗಿ ಫೇಸ್ಬುಕ್ ತನ್ನ ಬಿಸ್ನೆಸ್ ಅನ್ನು ಮಾಡ್ಕೊಳ್ಳುತ್ತೆ. ಅಂದರೆ ಇಲ್ಲಿ ಈ ಅಡ್ವರ್ಟೈಸ್ಮೆಂಟನ್ನು ನಿಮಗೆ ತೋರಿಸಲಿಕ್ಕೆ ಅಂತ ಈ ಕೋರ್ಸನ್ನು ಆಫರ್ ಮಾಡ್ತಾ ಇರುವಂಥ ಇನ್ಸ್ಟಿಟ್ಯೂಟ್ ಫೇಸ್ಬುಕ್ಕಿಗೆ ಒಂದಷ್ಟು ಹಣವನ್ನು ಕೊಟ್ಟಿರುತ್ತೆ. ಇದು ಫೇಸ್ಬುಕ್ ಮಾಡ್ಕೊಳ್ತಾ ಇರುವಂಥ ಬಿಸ್ನೆಸ್. ಯಾವ ಆಧಾರದ ಮೇಲೆ? ನೀವು ವಾಟ್ಸಾಪಲ್ಲಿ ಮಾಡಿರುವಂಥ ಚಾಟಿನ ಆಧಾರದ ಮೇಲೆ, ನಿಮ್ಮ ಡೇಟಾದ ಆಧಾರದ ಮೇಲೆ ಫೇಸ್ಬುಕ್ ತನ್ನ ಬಿಸ್ನೆಸ್ ಅನ್ನು ಮಾಡ್ಕೊಳ್ತಾ ಇದೆ. ಇಲ್ಲಿ ಬಿಸ್ನೆಸ್ ಮಾಡೋದ್ರಲ್ಲಿ ಯಾವುದೇ ಇಶ್ಯೂ ಇಲ್ಲ. ಆದರೆ ಇಶ್ಯೂ ಎಲ್ಲಿದೆ ಅಂತಂದ್ರೆ, ಮೊದಲನೇ ಇಶ್ಯೂ ಇಲ್ಲಿ ವಾಟ್ಸ್ಆ್ಯಪ್ ಅನ್ನ ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ತಾ ಇದ್ದೀವಿ, ಇಂಟರ್ಮೀಡಿಯರಿ ಮಧ್ಯವರ್ತಿಯ ಒಂದು ವೇದಿಕೆಯ ರೂಪದಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ನಮ್ಮ ಡೇಟಾವನ್ನ ವಾಟ್ಸಾಪಿನ ಮಾಲೀಕತ್ವಕ್ಕೆ ನಾವು ಕೊಡ್ತಾ ಇಲ್ಲ, ಕೇವಲ ವಾಟ್ಸಾಪ್ ಅನ್ನ ಒಂದು ವೇದಿಕೆಯ ರೂಪದಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಕಮ್ಯುನಿಕೇಶನ್ಗೋಸ್ಕರ, ಸಂವಹನಕ್ಕೋಸ್ಕರ ನಾವು ಈ ವೇದಿಕೆಯನ್ನು ಬಳಕೆ ಮಾಡ್ಕೊಳ್ತಿದ್ದೀವಿ ಹೊರತು ನಮ್ಮ ಡೇಟಾವನ್ನ, ನಮ್ಮ ಚಾಟ್ ಅನ್ನ, ನಮ್ಮ ಪರ್ಸನಲ್ ಡೇಟಾವನ್ನ ಇವೆಲ್ಲವನ್ನ ನಾವು ಒಪ್ಪಿಸ್ತಾ ಇಲ್ಲ ವಾಟ್ಸಾಪ್ಗೆ. ಅಂದ್ರೆ ವಾಟ್ಸಾಪ್ ಒಂದು ಮಧ್ಯವರ್ತಿ ಆಗುವುದರ ಬದಲಾಗಿ ನಮ್ಮ ದತ್ತಾಂಶದ ಮಾಲೀಕತ್ವವನ್ನು ಹೊಂದಿರುವ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದೆ. ಇದು ನಮ್ಮಲ್ಲಿರುವಂತ ಲಾಗಳು, ಕಾನೂನುಗಳು ಏನಿದಾವೆ ಅದರಿಂದ ಹೊರಗಿರುವಂತ ಅಂಶ ಆಗಿದೆ. ನಮ್ಮಲ್ಲಿ ಈಗ ಸದ್ಯಕ್ಕೆ ಇರುವಂತ ಯಾವ ಕಾನೂನು ಈ ಒಂದು ಇಶ್ಯೂವನ್ನ ಅಡ್ರೆಸ್ ಮಾಡೋದಿಲ್ಲ. ಯಾವ ಕಾನೂನನ್ನು ನಾವು ಈಗ ಸದ್ಯಕ್ಕೆ ಬಳಕೆ ಮಾಡ್ತಾ ಇದೀವಿ ಅದನ್ನ ನಂತರ ನಾವು ಡಿಸ್ಕಸ್ ಮಾಡೋಣ. ಅದೇ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್. ಆದರೆ ಈಗ ಸದ್ಯಕ್ಕೆ ಇಶ್ಯೂವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮೊದಲನೇ ಪಾಯಿಂಟ್, ವಾಟ್ಸ್ಆಪ್ ಇಲ್ಲಿ ಕೇವಲ ಮಧ್ಯವರ್ತಿ ವೇದಿಕೆ ಮಾತ್ರನೇ ಆಗಿದ್ರೂ ಕೂಡ ನಮ್ಮ ಡೇಟಾವನ್ನ ಆಸ್ ಇಫ್ ತಾನು ಮಾಲೀಕತ್ವವನ್ನು ಹೊಂದಿದೆ ಅನ್ನುವ ರೀತಿಯಲ್ಲಿ ತನ್ನ ಫ್ಯಾಮಿಲಿಯಲ್ಲಿ ಶೇರ್ ಮಾಡುವುದರ ಮುಖಾಂತರವಾಗಿ ಬಿಸ್ನೆಸ್ಗೆ ಬಳಕೆ ಮಾಡ್ತಾ ಇದೆ. ಮೊದಲನೇ ಇಶ್ಯೂ. ಎರಡನೇ ಇಶ್ಯೂ ಏನು ಅಂತಂದ್ರೆ, ನಮಗೆ ಇದ್ದಂತ ಚಾಯ್ಸ್, ಇಲ್ಲಿಯವರೆಗೂ ನಾವು ನಮ್ಮ ಪರ್ಮಿಷನ್ ಕೊಟ್ಟರೆ ಮಾತ್ರನೇ ನಮ್ಮ ದತ್ತಾಂಶವನ್ನ ಶೇರ್ ಮಾಡಬೇಕು ಅನ್ನುವಂಥ ಒಂದು ಆಯ್ಕೆ ಏನಿತ್ತು, ಈ ಆಯ್ಕೆಯನ್ನ ಲಿಮಿಟ್ ಮಾಡ್ತಾ ಇದೆ ವಾಟ್ಸ್ಆ್ಯಪ್. ಇಲ್ಲಿ ನಮ್ಮ ರೈಟ್ ಟು ಪ್ರೈವೇಸಿ ಈಗಾಗಲೇ ವೈಲೇಟ್ ಆದ ಹಾಗೆ ಆಯಿತು, ರೈಟ್ ಟು ಚಾಯ್ಸ್ ಅಗೇನ್ ಅದು ಕೂಡ ವೈಲೇಟ್ ಆದ ಹಾಗೆ ಆಯಿತು. ನಂತರ ಮೂರನೇ ಇಶ್ಯೂ ಏನು ಅಂತಂದ್ರೆ, ವಾಟ್ಸ್ಆ್ಯಪ್ ಇಲ್ಲಿ ಟೇಕ್ ಇಟ್ ಆರ್ ಲಿವ್ ಇಟ್ ಅನ್ನುವಂಥ ಆಟಿಟ್ಯೂಡ್ ಅನ್ನ ತೋರಿಸ್ತಾ ಇದೆ. ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿರಬಹುದು, ವಾಟ್ಸ್ಆ್ಯಪ್ ಅಲ್ಲಿ ಐ ಅಗ್ರಿ ಅನ್ನುವಂಥ ಒಂದು ಬಟನ್ ಅನ್ನು ಹೊತ್ತಿದ್ರೆ ಮಾತ್ರನೇ ಮುಂದಕ್ಕೆ ಹೋಗುತ್ತೆ, ಅಥವಾ ಇನ್ನು ಮುಂದೆ ನೀವು ವಾಟ್ಸ್ಆ್ಯಪ್ ಅನ್ನ ಬಳಕೆ ಮಾಡಬೇಕು ಅಂತಂದ್ರೆ ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ನೀವು ಅಗ್ರಿ ಆಗಲೇಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಮೆಸೇಜ್ ಬಂದಿತ್ತು. ಆ ಒಂದು ಇಶ್ಯೂ ಏನು ಹೇಳ್ತಾ ಇದೆ ಅಂತಂದ್ರೆ, ವಾಟ್ಸ್ಆ್ಯಪ್ ಅನ್ನ ಇನ್ನು ಮುಂದೆ ನಾವು ಬಳಕೆ ಮಾಡಬೇಕು ಅಂತಂದ್ರೆ ಅವರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ನಾವು ಅಗ್ರಿ ಆಗಲೇಬೇಕು, ಆಗಿಲ್ಲ ಅಂತಂದ್ರೆ ಇನ್ನು ಮುಂದೆ ನಾವು ವಾಟ್ಸ್ಆ್ಯಪ್ ಅನ್ನ ಬಳಕೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ ವಾಟ್ಸ್ಆ್ಯಪಿನ ಬಿಹೇವಿಯರ್ ಇತ್ತು. ಈ ಮೂರು ಇಶ್ಯೂಸ್ಗಳು ಈಗ ಸದ್ಯಕ್ಕೆ ಆಗಿರೋದು. ಎಲ್ಲ ಇಶ್ಯೂಸ್ ಅಲ್ಲಿ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಕಂಡು ಬರ್ತಾ ಇರೋದು ಅಂತಂದ್ರೆ, ಒಂದು ಡೇಟಾ ಸೆಕ್ಯೂರಿಟಿ, ಎರಡನೇದು ರೈಟ್ ಟು ಪ್ರೈವೇಸಿ. ಇಲ್ಲಿ ಯೂಸರ್ಸಿನ ರೈಟ್ ಟು ಪ್ರೈವೇಸಿಗೆ ತೊಂದರೆ ಆಗ್ತಾ ಇದೆ. ಅವರ ಚಾಟ್ ಅನ್ನ ತನ್ನ ಫ್ಯಾಮಿಲಿಯ ಜೊತೆಗೆ ವಾಟ್ಸ್ಆ್ಯಪ್ ಶೇರ್ ಮಾಡಲಿಕ್ಕೆ ಮುಂದೆ ಬಂದಿದೆ. ಜೊತೆಗೆ ಮೂರನೆಯದಾಗಿ ಇಲ್ಲಿ ಇರುವಂತಹ ಇಂಪಾರ್ಟೆಂಟ್ ಇಶ್ಯೂಸ್ಗಳು ಡೇಟಾ ಪ್ರೊಟೆಕ್ಷನ್ ಆಗಿರಬಹುದು, ರೈಟ್ ಟು ಪ್ರೈವೇಸಿ ಆಗಿರಬಹುದು, ರೈಟ್ ಟು ಚಾಯ್ಸ್ ಆಗಿರಬಹುದು, ಸೈಬರ್ ಸ್ಪೇಸ್ ಅನ್ನುವಂಥ ಪ್ಲಾಟ್ಫಾರ್ಮ್ ಅನ್ನ ರೆಗ್ಯುಲೇಟ್ ಮಾಡೋದಾಗಿರಬಹುದು. ಎಲ್ಲ ಇಶ್ಯೂಸ್ಗಳ ವಿಷಯವಾಗಿ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಕಾನೂನು ಇದೆಯಾ ಅಂತ ನೋಡಿದ್ರೆ ಯಾವುದೇ ಕಾನೂನು ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಬೇರೆ ಕಾನೂನುಗಳನ್ನ ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಸೊ ನಮಗೆ ಈ ಟಾಪಿಕ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲದರ ಹಿನ್ನೆಲೆಯಲ್ಲಿ ವಾಟ್ಸ್ಆ್ಯಪ್ ಅನ್ನ ಸಾಕಷ್ಟು ಅಪೋಸ್ ಮಾಡಲಾಯಿತು, ಎಕ್ಸ್ಪರ್ಟ್ಸ್ಗಳು ಕನ್ಸರ್ನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಲಾಯಿತು. ಇದರ ಹಿನ್ನೆಲೆಯಲ್ಲಿ ವಾಟ್ಸ್ಆ್ಯಪ್ ಈಗ ಸದ್ಯಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಅದೇನು ಅಂತಂದ್ರೆ, ನಾವು ಯೂಸರ್ಸಿನ ಪ್ರೈವೇಟ್ ಡೇಟಾ ಅಂತ ಏನಿದೆ ಅಥವಾ ಪರ್ಸನಲ್ ಚಾಟ್ ಅಂತ ಏನಿದೆ ಅದನ್ನ ಬಳಕೆ ಮಾಡ್ಕೊಳ್ಳೋದಿಲ್ಲ, ಅದನ್ನ ಶೇರ್ ಮಾಡೋದಿಲ್ಲ. ಕೇವಲ ಕಮರ್ಷಿಯಲ್ ಚಾಟ್ ಅಂತ ಏನಿದೆ, ಫಾರ್ ಎಕ್ಸಾಂಪಲ್ ನೀವು ಲಾಯೆಕ್ಸಲೆನ್ಸಿನ ಜೊತೆಗೆ ಮಾಡಿರುವಂಥ ಚಾಟ್, ಈ ರೀತಿಯಾದಂಥ ಬಿಸ್ನೆಸ್ ಚಾಟ್ ಅಥವಾ ಕಮರ್ಷಿಯಲ್ ಚಾಟ್ ಅಂತ ಏನಿದೆ ಇದನ್ನ ಮಾತ್ರನೇ ಶೇರ್ ಮಾಡ್ತೀವಿ ಅಂತ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ ವಾಟ್ಸ್ಆ್ಯಪ್. ಮತ್ತು ತಾನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಗ್ರಿ ಆಗಬೇಕು ಅಂತ ಡೇಟ್ ಏನು ಕೊಟ್ಟಿತ್ತು ಅದನ್ನ ಮೇಗೆ ಪೋಸ್ಟ್ಪೋನ್ ಮಾಡಿದೆ. ಇದು ಇಷ್ಟು ಇಲ್ಲಿಯವರೆಗೂ ಆಗಿರುವಂಥ ಇಶ್ಯೂ. ಈಗ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಈ ಎಂಟೈರ್ ಟಾಪಿಕ್ ಅಲ್ಲಿ ನಮಗೆ ಎದ್ದು ಕಾಣುವಂತ ಒಂದು ಇಶ್ಯೂ ಅಂತಂದ್ರೆ, ವಾಟ್ಸ್ಆ್ಯಪ್ ಬಳಕೆದಾರರ ರೈಟ್ ಟು ಪ್ರೈವೇಸಿ ಉಲ್ಲಂಘನೆ ಆಗ್ತಾ ಇದೆ. ಆದರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ರೈಟ್ ಟು ಪ್ರೈವೇಸಿ ಅನ್ನೋದು ಒಂದು ಫಂಡಮೆಂಟಲ್ ರೈಟ್ ಆಗಿದೆ ಅಂತ. ಹಾಗಂತ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಕೆ.ಎಸ್. ಪುಟ್ಟಸ್ವಾಮಿ ಕೇಸಲ್ಲಿ ಹೇಳಿತ್ತು. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತಹ ಪಾರ್ಟ್ 3 ನಮಗೆ ಮೂಲಭೂತ ಹಕ್ಕುಗಳನ್ನ ಕೊಡುತ್ತೆ. ಈ ಮೂಲಭೂತ ಹಕ್ಕುಗಳಲ್ಲಿ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಆರ್ಟಿಕಲ್ 21 ಅಡಿಯಲ್ಲಿ ನಮಗೆ ಸಿಗುತ್ತೆ. ಈ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಅನ್ನುವಂತ ಒಂದು
ಒಂದು ಮೂಲಭೂತ ಹಕ್ಕಿನ ಒಂದು ಭಾಗವೇ ರೈಟ್ ಟು ಪ್ರೈವೇಸಿ ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ. ಜೊತೆಗೆ ಈ ರೈಟ್ ಟು ಪ್ರೈವೇಸಿ ಅನ್ನೋದು ಆರ್ಟಿಕಲ್ 14ಗೆ ಮತ್ತು ಆರ್ಟಿಕಲ್ 19ಗೆ ಕೂಡ ಲಿಂಕ್ ಆಗಿದೆ ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಿದ್ದು ಕೂಡ ವಾಟ್ಸ್ಆಪ್ ತನ್ನ ಪ್ರೈವೇಸಿ ಪಾಲಿಸಿಯನ್ನು ಅಪ್ಡೇಟ್ ಮಾಡಿದೆ. ಅದರ ಮುಖಾಂತರವಾಗಿ ತನ್ನ ಬಳಕೆದಾರರ ರೈಟ್ ಟು ಪ್ರೈವೇಸಿಯನ್ನು ಉಲ್ಲಂಘನೆ ಮಾಡ್ತಾ ಇದೆ. ಸೊ ಮೊದಲನೇ ಇಶ್ಯೂ ರೈಟ್ ಟು ಪ್ರೈವೇಸಿ. ಯಾವ ಕೇಸ್ ಅಂತ ನೀವು ನೆನ್ಪಿಟ್ಕೊಳ್ಳೇಬೇಕು. ಈಗಾಗಲೇ ಮೇನ್ಸ್ ಅಲ್ಲಿ ಈ ಕೇಸನ್ನು ಕೊಟ್ಟು ಕ್ವೆಶನ್ ಅನ್ನ ಕೇಳಿದೆ UPSC ಮತ್ತು ಯಾವ ಆರ್ಟಿಕಲ್ ಅಂತ ಕೂಡ ನೆನ್ಪಿಟ್ಕೊಳ್ಬೇಕು. ಯಾಕೆಂತಂದ್ರೆ ಈ ರೀತಿಯಾದಂಥ ಒಂದು ಕ್ವೆಶನ್ ಅನ್ನ ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ. ರೈಟ್ ಟು ಮ್ಯಾರೇಜ್ ಅನ್ನುವಂಥ ಒಂದು ರೈಟ್ ಏನಿದೆ ಯಾವ ಆರ್ಟಿಕಲ್ನ ಅಡಿಯಲ್ಲಿ ನಾವು ಕನ್ಸಿಡರ್ ಮಾಡಬಹುದು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಈ ಒಂದು ವರ್ಡಿಕ್ಟ್ ಅನ್ನ ಕೊಟ್ಟಿತ್ತು. ಅದರ ಹಿನ್ನೆಲೆಯಲ್ಲಿ ನಾವು 2019ರಲ್ಲಿ ಈ ಕ್ವೆಶನ್ ಅನ್ನ ನೋಡಿದ್ವಿ. ಆದ್ದರಿಂದ ಈ ರೈಟ್ ಟು ಪ್ರೈವೇಸಿ ಅನ್ನೋದು ಆರ್ಟಿಕಲ್ 21ನ ಭಾಗ ಅನ್ನುವಂಥ ಒಂದು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕು. ಜೊತೆಗೆ 2017ರಲ್ಲಿ ಬಂದಂತ ಈ ರೈಟ್ ಟು ಪ್ರೈವೇಸಿ ಜಡ್ಜ್ಮೆಂಟ್ ಏನಿದೆ ಜಸ್ಟಿಸ್ KS ಪುಟ್ಟಸ್ವಾಮಿ ಕೇಸಿನ ಜಡ್ಜ್ಮೆಂಟ್, ಇದರ ಆಧಾರದ ಮೇಲೆ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ಆಗಿದ್ದಾವೆ. ಫಾರ್ ಎಕ್ಸಾಂಪಲ್ ನವತೇಜ್ ಸಿಂಗ್ ಜೋಹಾರ್ ಕೇಸ್, ಈ ಕೇಸಿನ ಅಡಿಯಲ್ಲಿ ಈಗಾಗಲೇ ಜುಡಿಷಿಯರಿ ಡಿಕ್ರಿಮಿನಲೈಸ್ ಮಾಡಿದೆ ಹೋಮೋಸೆಕ್ಷುಯಾಲಿಟಿಯನ್ನ, ಸಲಿಂಗ ಕಾಮತ್ವ ಅಂತ ಏನಿದೆ ಅದನ್ನ ಡಿಕ್ರಿಮಿನಲೈಸ್ ಮಾಡಿದೆ. IPCಯ ಅಡಿಯಲ್ಲಿ ಇಲ್ಲಿಯವರೆಗೂ ಅದು ಸೆಕ್ಷನ್ 377 ಅಡಿಯಲ್ಲಿ ಕ್ರಿಮಿನಲ್ ಅಫೆನ್ಸ್ ಆಗಿತ್ತು. ಈಗ ಡಿಕ್ರಿಮಿನಲೈಸ್ ಮಾಡಲಾಗಿದೆ ನವತೇಜ್ ಸಿಂಗ್ ಜೋಹಾರ್ ಕೇಸಿನ ಅಡಿಯಲ್ಲಿ. ಜೊತೆಗೆ ಇದೇ ಒಂದು ರೈಟ್ ಟು ಪ್ರೈವೇಸಿ ಕೇಸ್ ಜಡ್ಜ್ಮೆಂಟ್ ಅನ್ನ ಬಳಕೆ ಮಾಡಿಕೊಂಡು ಅಡಲ್ಟ್ರಿಯನ್ನ, ವ್ಯಭಿಚಾರತ್ವವನ್ನು ಕೂಡ ಡಿಕ್ರಿಮಿನಲೈಸ್ ಮಾಡಲಾಗಿದೆ. ಈಗ ಇದು ಕ್ರಿಮಿನಲ್ ಅಫೆನ್ಸ್ ಅಲ್ಲ. ಅಡಲ್ಟ್ರಿ ಅನ್ನೋದು ಒಂದು ಸಿವಿಲ್ ಅಫೆನ್ಸ್ ಮಾತ್ರನೇ. ಡಿವೋರ್ಸ್ ಮಾಡಬೇಕು ಅಂತಂದ್ರೆ ಅಡಲ್ಟ್ರಿಯನ್ನ ಬಳಕೆ ಮಾಡ್ಕೊಳ್ಬಹುದು, ಆದರೆ ಇದು ಒಂದು ಕ್ರಿಮಿನಲ್ ಅಫೆನ್ಸ್ ಅಲ್ಲ ಇನ್ನು ಮುಂದೆ ಅನ್ನುವಂತ ಒಂದು ವರ್ಡಿಕ್ಟ್ ಅನ್ನ ಈ ರೈಟ್ ಟು ಪ್ರೈವೇಸಿ ಜಡ್ಜ್ಮೆಂಟ್ ಅನ್ನ ಬಳಕೆ ಮಾಡಿಕೊಂಡು ಕೊಡ್ಲಾಯಿತು. ಇದು ನಮಗೆ ರೈಟ್ ಟು ಪ್ರೈವೇಸಿ ಅನ್ನುವಂತ ಒಂದು ಆಸ್ಪೆಕ್ಟ್. ಇಲ್ಲಿ ಇನ್ನೊಂದು ಪಾಯಿಂಟ್ ಅಂತಂದ್ರೆ ರೈಟ್ ಟು ಪ್ರೈವೇಸಿ ಅನ್ನೋದು ನಮಗೆ ಫಂಡಮೆಂಟಲ್ ರೈಟ್ಸಿನ ಒಂದು ಭಾಗ ಅಂತ ನಾವು ಹೇಳ್ತಾ ಇದ್ದೀವಿ ಹೊರತು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರೈಟ್ ಟು ಪ್ರೈವೇಸಿ ಅನ್ನೋದು ಮೆನ್ಷನ್ ಆಗಿದೆ ಅಂತ ಹೇಳ್ತಾ ಇಲ್ಲ. ಆದ್ದರಿಂದ ನೀವು ಕೇರ್ಫುಲ್ ಆಗಿರಬೇಕು. ಕ್ವೆಶನ್ ಏನಾದರೂ ಬಂದಿದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪಾರ್ಟ್ 3ನ ಅಡಿಯಲ್ಲಿ ರೈಟ್ ಟು ಪ್ರೈವೇಸಿ ಅನ್ನುವಂತ ರೈಟ್ ಅನ್ನ ಎಕ್ಸ್ಪ್ಲಿಸಿಟ್ ಆಗಿ ಕೊಡಲಾಗಿದೆ ಅಂತ ಏನಾದರೂ ಹೇಳಿದೆ ಆದ್ರೆ ಅದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆಂದ್ರೆ ರೈಟ್ ಟು ಪ್ರೈವೇಸಿ ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲಿಯೂ ಬರೆದಿಲ್ಲ. ಕೇವಲ ಜಸ್ಟಿಸ್ KS ಪುಟ್ಟಸ್ವಾಮಿ ಕೇಸಿನ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ರೈಟ್ ಟು ಪ್ರೈವೇಸಿ ಅನ್ನೋದು ಆರ್ಟಿಕಲ್ 21ನ ಭಾಗ ಅಂತ. ಇನ್ಫ್ಯಾಕ್ಟ್ ಆರ್ಟಿಕಲ್ 21ನ ಭಾಗವಾಗಿ ಹಲವಾರು ರೈಟ್ಸ್ಗಳು ಬರ್ತವೆ. ರೈಟ್ ಟು ಕ್ಲೀನ್ ಎನ್ವಿರಾನ್ಮೆಂಟ್ ಬರುತ್ತೆ, ರೈಟ್ ಟು ಫುಡ್ ಬರುತ್ತೆ. ಈ ರೀತಿಯಾಗಿ ಹಲವಾರು ಹಕ್ಕುಗಳು ಬರ್ತವೆ ನಮಗೆ ಆರ್ಟಿಕಲ್ 21ನ ಅಡಿಯಲ್ಲಿ ಸುಪ್ರೀಂ ಕೋರ್ಟಿನ ಮುಖಾಂತರವಾಗಿ. ಸೊ ನಮಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪಾರ್ಟ್ 3ನ ಅಡಿಯಲ್ಲಿ ಈ ರೈಟ್ ಟು ಪ್ರೈವೇಸಿ ಅನ್ನುವಂತ ಮಾತು ಬರವಣಿಗೆಯಲ್ಲಿ ಸಿಗೋದಿಲ್ಲ. ಆದರೆ KS ಪುಟ್ಟಸ್ವಾಮಿ ಕೇಸಿನ ನಂತರ ನಮಗೆ ರೈಟ್ ಟು ಪ್ರೈವೇಸಿ ಅನ್ನೋದು ಒಂದು ಫಂಡಮೆಂಟಲ್ ರೈಟ್ ಆಗಿದೆ. ನಂತರ ಈ ಎಲ್ಲ ಇಶ್ಯೂನಲ್ಲಿ ವಾಟ್ಸಪ್ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮ ಡೇಟಾ ಏನಿದೆ ಅದರ ಬಗ್ಗೆ ನಮಗೆ ಕಳವಳ ಇರೋದು. ಈ ಡೇಟಾವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಮ್ಮಲ್ಲಿ ಯಾವುದಾದ್ರೂ ಸ್ಪೆಸಿಫಿಕ್ ಕಾನೂನು ಇದೆಯಾ? ಸ್ಪೆಸಿಫಿಕ್ ಆಗಿ ಡೇಟಾ ಪ್ರೊಟೆಕ್ಷನ್ಗೆ ಅಂತಾನೆ ಹೇಳಿ ಯಾವುದೇ ಕಾನೂನು ಇಲ್ಲ. ಈಗ ಸದ್ಯಕ್ಕೆ ನಮ್ಮ ಗವರ್ನಮೆಂಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದೆ. 2000 ಇಸ್ವಿಯಲ್ಲಿ ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಅನ್ನ ತರಲಾಯಿತು. 2 ಕಾರಣಕ್ಕೋಸ್ಕರ ಈ ಆಕ್ಟ್ ಅನ್ನ ತರಲಾಯಿತು. ಒಂದು ಸೈಬರ್ ಸೆಕ್ಯೂರಿಟಿಯನ್ನ ಕೊಡ್ಲಿಕ್ಕೋಸ್ಕರ, ಎರಡನೆಯದು ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಬಳಕೆ ಮಾಡಿಕೊಂಡು ವಾಣಿಜ್ಯ ವ್ಯಾಪಾರ ಏನು ನಡೀತಾ ಇದೆ, ಇ ಕಾಮರ್ಸ್ ಅಂತ ನಾವೇನು ಕರಿತೀವಿ, ನೀವು ಅಮೆಜಾನ್, ಫ್ಲಿಪ್ಕಾರ್ಟ್ ಇಂಥ ಒಂದು ಪ್ಲಾಟ್ಫಾರ್ಮಿನ ಮುಖಾಂತರವಾಗಿ ಖರೀದಿ ಮಾಡೋದು, ಮಾರಾಟ ಮಾಡೋದು ಮಾಡ್ತಿರಲ್ಲ, ಈ ಒಂದು ವಾಣಿಜ್ಯ ವ್ಯಾಪಾರ ಇ ಕಾಮರ್ಸ್ ಅನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೋಸ್ಕರ ಈ ಒಂದು ಕಾನೂನನ್ನ ತರಲಾಯಿತು. ಇದರಿಂದ ಕ್ಲಿಯರ್ ಆಗಿ ನಮಗೆ ಗೊತ್ತಾಗ್ತಾ ಇದೆ ಈ ಕಾನೂನನ್ನ ರೈಟ್ ಟು ಪ್ರೈವೇಸಿಯನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ತಂದಿಲ್ಲ, ಡೇಟಾ ಪ್ರೊಟೆಕ್ಷನ್ಗೋಸ್ಕರ ತಂದಿಲ್ಲ, ಇದನ್ನ ಬೇರೆ ಒಂದು ಉದ್ದೇಶಕ್ಕೋಸ್ಕರ ತಂದಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಹಾಗಿದ್ದು ಕೂಡ ಗವರ್ನಮೆಂಟ್ ಡೇಟಾ ಪ್ರೊಟೆಕ್ಷನ್ಗೋಸ್ಕರ, ಡೇಟಾದ ಮುಖಾಂತರವಾಗಿ ನ್ಯಾಷನಲ್ ಸೆಕ್ಯೂರಿಟಿ ಆಗಿರಬಹುದು, ಪಬ್ಲಿಕ್ ಲಾ ಅಂಡ್ ಆರ್ಡರ್ ಆಗಿರಬಹುದು, ಇಲ್ಲೆಲ್ಲಾದರೂ ತೊಂದರೆ ಆಗ್ತಿದೆಯಾ ಅದನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೋಸ್ಕರ, ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಈ ಕಾನೂನನ್ನೇ ಬಳಕೆ ಮಾಡ್ಕೊಳ್ತಾ ಇದೆ ಗವರ್ನಮೆಂಟ್. ಅಂದರೆ ಈ ಕಾನೂನು ಡೈರೆಕ್ಟ್ಲಿ ನಮಗೆ ಡೇಟಾ ಪ್ರೊಟೆಕ್ಷನ್ಗೋಸ್ಕರ, ರೈಟ್ ಟು ಪ್ರೈವೇಸಿಯನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಇದ್ದದ್ದು ಅಲ್ಲ. ಅಥವಾ 21st ಸೆಂಚುರಿಲಿ ನಮ್ಮ ರೈಟ್ಸ್ಗಳು ಏನಿದಾವೆ, ಫಾರ್ ಎಕ್ಸಾಂಪಲ್ ರೈಟ್ ಟು ಪ್ರೈವೇಸಿ ಅನ್ನುವಂತ ಒಂದು ಆಧುನಿಕ ಮೂಲಭೂತ ಹಕ್ಕುಗಳು ಏನಿದಾವೆ ಅವುಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಈ ಕಾನೂನನ್ನ ತಂದಿಲ್ಲ. ಮೊದಲನೇ ಇಶ್ಯೂ. ಜೊತೆಗೆ ಈ ಕಾನೂನನ್ನ 2008ರಲ್ಲಿ ನಾವು ಅಮೆಂಡ್ ಕೂಡ ಮಾಡ್ತೀವಿ. ಹಾಗಿದ್ದು ಕೂಡ ಈ ಕಾನೂನು ಸಫಿಷಿಯಂಟ್ ಅಲ್ಲ ಡೇಟಾ ಪ್ರೊಟೆಕ್ಷನ್ ಮಾಡಲಿಕ್ಕೆ ಅನ್ನೋದು ಎಕ್ಸ್ಪರ್ಟ್ಸ್ಗಳ ಒಪಿನಿಯನ್. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಈಗ ಸದ್ಯಕ್ಕೆ ನಮಗೆ ಡೇಟಾ ಪ್ರೊಟೆಕ್ಷನ್ಗೆ ಅಂತ ಯಾವುದೇ ಕಾನೂನು ಇಲ್ಲ. ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಏನಾದರೂ ಆಪ್ಷನ್ ಬಂದು ಡೇಟಾ ಪ್ರೊಟೆಕ್ಷನ್ ಲಾ ಅಂತ ಕೊಟ್ಟು ಯಾವುದೋ ಒಂದು ಇಸ್ವಿಯನ್ನ ಕೊಟ್ಟು ಈ ಲಾ ಅನ್ನ ಬಳಕೆ ಮಾಡ್ತಾ ಇದೆ ಗವರ್ನಮೆಂಟ್ ಅಂತ ಹೇಳಿದ್ರೆ ಕೇರ್ಫುಲ್ ಆಗಿ ಇರಬೇಕು. ಇಂಥ ಒಂದು ಕಾನೂನು ಯಾವುದೂ ನಮ್ಮಲ್ಲಿ ಇಲ್ಲ. ನಾವು ಸದ್ಯಕ್ಕೆ ಬಳಕೆ ಮಾಡ್ತಾ ಇರೋದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಅನ್ನ. ಜೊತೆಗೆ ಬ್ರಿಟಿಷರ ಕಾಲದಲ್ಲಿ ತಂದಂತ ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ ಅನ್ನ ಗವರ್ನಮೆಂಟ್ ಬಳಕೆ ಮಾಡ್ತಾ ಇದೆ.
ಸೊ ನಮ್ಮಲ್ಲಿ ಯಾವುದೇ ಸ್ಪೆಸಿಫಿಕ್ ಕಾನೂನು ಇಲ್ಲ. ಈಗ ಕಾನೂನನ್ನ ತರಬೇಕಾಗಿದೆ. ಯಾಕೆಂತಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ನಮಗೆ ರೈಟ್ ಟು ಪ್ರೈವಸಿ ಅನ್ನೋದು ಒಂದು ಫಂಡಮೆಂಟಲ್ ರೈಟ್ ಆಗಿದೆ ಅಂತ. ಜೊತೆಗೆ ಡೇಟಾ ಅನ್ನೋದು ಒಂದು ಹೊಸ ಕರೆನ್ಸಿ ಆಗ್ತಾ ಇದೆ, ಹೊಸ ಆಯಿಲ್ ಅಂದ್ರೆ ಹೊಸ ಅಸೆಟ್ ಆಗ್ತಾ ಇದೆ ಡೇಟಾ ಅನ್ನೋದು. ಹಾಗಿದ್ದ ಮೇಲೆ ಗವರ್ನಮೆಂಟ್ ಡೇಟಾವನ್ನ ಇಲ್ಲಿ ರೆಗ್ಯುಲೇಟ್ ಮಾಡಲೇಬೇಕು. ಆದ್ದರಿಂದ ಗವರ್ನಮೆಂಟ್ ಏನ್ ಮಾಡುತ್ತೆ, ಜಸ್ಟಿಸ್ BN ಶ್ರೀಕೃಷ್ಣ ಕಮಿಟಿಯನ್ನ ತಗೊಂಡ್ ಬರುತ್ತೆ. ವೆರಿ ಇಂಪಾರ್ಟೆಂಟ್, ಕಮಿಟಿಯನ್ನ ನೆನ್ಪಿಟ್ಕೊಳ್ಬೇಕು. ಈಗಾಗಲೇ ಕಮಿಟಿಗಳನ್ನ ಟಾರ್ಗೆಟ್ ಮಾಡಿ ಪ್ರಿಲಿಮ್ಸ್ ಅಲ್ಲಿ UPSC ಕ್ವೆಶನ್ ನ ಕೇಳಿದೆ. ಫಾರ್ ಎಕ್ಸಾಂಪಲ್ ವೆಸ್ಟರ್ನ್ ಘಾಟ್ ರಿಲೇಟೆಡ್ ಆಗಿ 2 ಕಮಿಟಿಗಳು ಇದ್ವು. ಒಂದು ಗಾಡ್ಜಿಲ್ ಕಮಿಟಿ, ಇನ್ನೊಂದು ಕಸ್ತೂರಿ ರಂಗನ್ ಕಮಿಟಿ. ಅದರ ಬಗ್ಗೆ ಈಗಾಗಲೇ ಡೈರೆಕ್ಟ್ ಕ್ವೆಶನ್ ಅನ್ನ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ. ಆದ್ದರಿಂದ ಈಗ ಸದ್ಯಕ್ಕೆ ಡೇಟಾ ಪ್ರೊಟೆಕ್ಷನ್ ನ ವಿಷಯವಾಗಿ ನಮ್ಮಲ್ಲಿ ಇರುವಂತಹ ಕಮಿಟಿ BN ಶ್ರೀಕೃಷ್ಣ ಕಮಿಟಿ ಡೇಟಾ ಪ್ರೊಟೆಕ್ಷನ್ಗೆ ಒಂದು ಕಾನೂನನ್ನ ತರಬೇಕು, ಅದಕ್ಕೋಸ್ಕರ ನೀವು ಸಜೆಷನ್ಸ್ ಅನ್ನ ಕೊಡಿ ಅಂತ ಈ ಕಮಿಟಿಯನ್ನ ಫಾರ್ಮ್ ಮಾಡಿತ್ತು ಸೆಂಟ್ರಲ್ ಗವರ್ನಮೆಂಟ್. ಡೈರೆಕ್ಟ್ಲಿ ಕೇಳಬಹುದು UPSC ಪ್ರಿಲಿಮ್ಸ್ ಅಲ್ಲಿ, ಅದರಿಂದ ನೆನ್ಪಿಟ್ಕೊಳ್ಬೇಕು. ನಂತರ ಈ ಕಮಿಟಿ ಕೊಟ್ಟಂತ ಸಜೆಷನ್ಸ್ ಗಳ ಆಧಾರದ ಮೇಲೆ ಗವರ್ನಮೆಂಟ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಅನ್ನ ತಗೊಂಡ್ ಬರುತ್ತೆ. ಈಗ ಸದ್ಯಕ್ಕೆ ಇನ್ನು ಡ್ರಾಫ್ಟ್ ಹಂತದಲ್ಲೇ ಇದೆ, ಬಿಲ್ಲಿನ ಹಂತದಲ್ಲೇ ಇದೆ, ಇದು ಇನ್ನೂ ಕಾನೂನು ಆಗಿಲ್ಲ. ಈ ಬಿಲ್ ಅನ್ನ ಪಾರ್ಲಿಮೆಂಟ್ ಪಾಸ್ ಮಾಡಿದ ನಂತರ ಇನ್ ಡೀಟೇಲ್ಡ್ ಆಗಿ ನಾವು ಡಿಸ್ಕಸ್ ಮಾಡೋಣ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಈಗ ಸದ್ಯಕ್ಕೆ ಈ ಬಿಲ್ ಅಲ್ಲಿ ಇರುವಂತಹ ಕೆಲವೊಂದು ಟರ್ಮ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಡೇಟಾ ಪ್ರಿನ್ಸಿಪಾಲ್ ಅನ್ನುವಂಥ ಟರ್ಮ್ ಅನ್ನ ಈ ಬಿಲ್ ಮೆನ್ಷನ್ ಮಾಡುತ್ತೆ. ಡೇಟಾ ಪ್ರಿನ್ಸಿಪಾಲ್ ಅಂತಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ವಾಟ್ಸ್ಆಪ್ ಅನ್ನೇ ತಗೊಳ್ಳೋಣ. ವಾಟ್ಸ್ಆಪ್ ಅನ್ನ ನಾನು ಬಳಕೆ ಮಾಡ್ತಾ ಇದ್ದೀನಿ, ನಾನು ಚಾಟ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಡೇಟಾ ಇಲ್ಲಿ ಜನರೇಟ್ ಆಗ್ತಾ ಇದೆ. ಈ ಡೇಟಾದ ಮಾಲೀಕತ್ವ ಯಾರದ್ದು? ನನ್ನದು. ಆದ್ದರಿಂದ ನಾನು ಇಲ್ಲಿ ಡೇಟಾ ಪ್ರಿನ್ಸಿಪಾಲ್. ಡೇಟಾ ಪ್ರಿನ್ಸಿಪಾಲ್ ಅಂತಂದ್ರೆ ಯಾರ ಡೇಟಾವನ್ನ ಇಲ್ಲಿ ಜನರೇಟ್ ಮಾಡ್ತಾ ಇದ್ದಾರೆ ಅವರನ್ನ ನಾವು ಡೇಟಾ ಪ್ರಿನ್ಸಿಪಾಲ್ ಅಂತ ಕರಿತೀವಿ. ಅವರ ಪರ್ಮಿಷನ್ ಇಲ್ಲದೆ ಇಲ್ಲಿರುವಂತ ಡೇಟಾವನ್ನ ಬಳಕೆ ಮಾಡುವ ಹಾಗಿಲ್ಲ. ವಾಟ್ಸ್ಆಪ್ ಅಲ್ಲಿ ನಾನು ಜನರೇಟ್ ಮಾಡಿರುವಂತ ಡೇಟಾ ದತ್ತಾಂಶ ಏನಿದೆ ಅದನ್ನ ನನ್ನ ಒಪ್ಪಿಗೆ ಇಲ್ಲದೆ ಯಾರೂ ಬಳಕೆ ಮಾಡುವ ಹಾಗಿಲ್ಲ. ಯಾಕೆಂತಂದ್ರೆ ನಾನು ಆ ಡೇಟಾದ ಪ್ರಿನ್ಸಿಪಾಲ್, ಡೇಟಾ ಪ್ರಿನ್ಸಿಪಾಲ್. ಇದು ಮೊದಲನೇ ಟರ್ಮ್. ಎರಡನೇ ಟರ್ಮ್ ಡೇಟಾ ಫಿಡ್ಯೂಷರಿ. ಸಿಂಪಲ್ ಟರ್ಮ್ಸ್ ಅಲ್ಲಿ ಡೇಟಾ ಫಿಡ್ಯೂಷರಿ ಅಂತಂದ್ರೆ ಯಾರು ಈ ಡೇಟಾವನ್ನ ತೆಗೆದುಕೊಳ್ತಾ ಇದ್ದಾರೋ, ಡೇಟಾ ಪ್ರಿನ್ಸಿಪಾಲ್ ಇಂದ ಯಾರು ಈ ಡೇಟಾವನ್ನ ತೆಗೆದುಕೊಳ್ತಾ ಇದ್ದಾರೋ ಬಳಕೆ ಮಾಡ್ಲಿಕ್ಕೆ ಅಂತ ಅವರನ್ನ, ಆ ಕಂಪನಿಗಳನ್ನ ನಾವು ಡೇಟಾ ಫಿಡ್ಯೂಷರಿ ಅಂತ ಕರಿತೀವಿ. ಈ ಬಿಲ್ ಈ ಡೇಟಾ ಫಿಡ್ಯೂಷರಿ ಕಂಪನಿಗಳು ಏನಿದ್ದಾರೆ ಆ ಕಂಪನಿಗಳ ಮೇಲೆ ಸಾಕಷ್ಟು ಡ್ಯೂಟಿಗಳನ್ನ, ಸಾಕಷ್ಟು ಅವರಿಗೆ ಜವಾಬ್ದಾರಿಗಳು ಇದಾವೆ ಅನ್ನುವಂತ ಮಾತನ್ನ ಈ ಬಿಲ್ ಹೇಳುತ್ತೆ. ನಂತರ ಮೂರನೆಯದಾಗಿ ಡೇಟಾ ಲೋಕಲೈಸೇಷನ್ ಬಗ್ಗೆ ಈ ಬಿಲ್ ಮಾತಾಡುತ್ತೆ. ಅಂದ್ರೆ ನಮ್ಮ ಪರ್ಸನಲ್ ಸೆನ್ಸಿಟಿವ್ ಡೇಟಾ ಅಂತ ಏನಿದೆ, ಫಾರ್ ಎಕ್ಸಾಂಪಲ್ ನನ್ನ ಬ್ಯಾಂಕ್ ಅಕೌಂಟ್ ಆಗಿರಬಹುದು, ನನ್ನ ಸ್ಥಳ, ನನ್ನ ಲಿಂಗ, ನನ್ನ ಹೆಸರು, ನನ್ನ ಫೋನ್ ನಂಬರ್, ಈ ರೀತಿಯಾಗಿ ಇರುವಂತ ಸೆನ್ಸಿಟಿವ್ ಡೇಟಾ ಏನಿದೆ ಈ ಡೇಟಾವನ್ನ ನಮ್ಮ ದೇಶದಲ್ಲೇ ಸ್ಟೋರ್ ಮಾಡಬೇಕು. ನಮ್ಮ ದೇಶದಲ್ಲೇ ಸ್ಟೋರ್ ಮಾಡೋದ್ರಿಂದ ಉಪಯೋಗ ಏನು? ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ನನ್ನ ಪರ್ಸನಲ್ ಡೇಟಾವನ್ನ, ನನ್ನ ಸೆನ್ಸಿಟಿವ್ ಡೇಟಾವನ್ನ ನಮ್ಮ ದೇಶದಲ್ಲೇ ಇರುವಂತ ಸರ್ವರ್ ಅಲ್ಲಿ ಸ್ಟೋರ್ ಮಾಡಿದ್ದೆ ಆದ್ರೆ, ಈ ಒಂದು ಡೇಟಾವನ್ನ ಯಾರಾದ್ರೂ ಮಿಸ್ಯೂಸ್ ಮಾಡ್ಕೊಂಡಿದ್ದೆ ಆದ್ರೆ ನಾನು ನ್ಯಾಯಾಲಯಕ್ಕೆ ಹೋಗ್ತೀನಿ. ಆಗ ನಮ್ಮ ಕೋರ್ಟ್ ಏನು ಮಾಡಬಹುದು, ಇಲ್ಲಿ ಮಿಸ್ಯೂಸ್ ಮಾಡ್ಕೊಂಡಿರುವಂತ ವ್ಯಕ್ತಿ ಆಗಿರಬಹುದು, ಕಂಪನಿ ಆಗಿರಬಹುದು, ಇವರನ್ನ ಕಾನೂನಿನ ಅಡಿಗೆ ತರಬಹುದು. ಹೀಗೆ ನಾವು ಮಾಡಬಹುದು ಯಾವಾಗ ಅಂದ್ರೆ ನಮ್ಮ ಡೇಟಾ ನಮ್ಮ ದೇಶದಲ್ಲೇ ಇರುವಂತ ಸರ್ವರ್ ಅಲ್ಲಿ ಸ್ಟೋರ್ ಆದಾಗ. ಅದೇ ಬೇರೆ ದೇಶದಲ್ಲಿ ಇದ್ದಿದ್ದೆ ಆದ್ರೆ ಆ ದೇಶದಲ್ಲಿರುವಂತ ಕೋರ್ಟ್ಗೆ ನಾನು ಅಪ್ರೋಚ್ ಮಾಡಬೇಕಾಗುತ್ತೆ, ಅಥವಾ ನಮ್ಮ ಕೋರ್ಟು ಆ ದೇಶದಲ್ಲಿರುವಂತ ಕಂಪನಿಗಳು ಆ ಒಂದು ದೇಶದಲ್ಲಿರುವಂತ ಸರ್ವರ್ ಇರುವಂತ ಡೇಟಾವನ್ನ ಮಿಸ್ಯೂಸ್ ಮಾಡಿರುವಂತಹ ಕಂಪನಿಗಳ ಮೇಲೆ ಯಾವುದೇ ಶಿಕ್ಷೆಯನ್ನ ವಿಧಿಸಲಿಕ್ಕೆ ಆಗುದಿಲ್ಲ ನಮ್ಮ ದೇಶದಲ್ಲಿರುವಂತಹ ನ್ಯಾಯಾಂಗಕ್ಕೆ. ಆದ್ದರಿಂದ ಡೇಟಾ ಲೋಕಲೈಸೇಷನ್ ಮಾಡಬೇಕು. ಯಾವ ವಿಷಯವಾಗಿ ಅಂತಂದ್ರೆ ಸೆನ್ಸಿಟಿವ್ ಡೇಟಾ, ಕ್ರಿಟಿಕಲಿ ಸೆನ್ಸಿಟಿವ್ ಡೇಟಾಗಳನ್ನ ಅನ್ನುವಂತ ಮಾತನ್ನ ಈ ಬಿಲ್ ಹೇಳುತ್ತೆ. ಇಷ್ಟು ನಮಗೆ ಸದ್ಯಕ್ಕೆ ಡ್ರಾಫ್ಟ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ಲಿನ ಬಗ್ಗೆ ತಿಳಿದಿರಬೇಕಾದಂತದ್ದು. ನಂತರ ನಾವು ಈಗ ಸದ್ಯಕ್ಕೆ ಸೈಬರ್ ಸೆಕ್ಯೂರಿಟಿ, ಸೈಬರ್ ಸ್ಪೇಸ್ ಅಲ್ಲಿ ನಮ್ಮ ಡೇಟಾ ಏನಿದೆ ಆ ಒಂದು ಡೇಟಾದ ಪ್ರೊಟೆಕ್ಷನ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಸೈಬರ್ ಸೆಕ್ಯೂರಿಟಿಯ ವಿಷಯವಾಗಿ ಈಗಾಗಲೇ ನಮ್ಮಲ್ಲಿ ಒಂದು ಪಾಲಿಸಿ ಇದೆ ಅನ್ನುವಂತ ಮಾತು ನಿಮಗೆ ತಿಳಿದಿರಬೇಕು. 2013ರಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಪಾಲಿಸಿಯನ್ನ ತಗೊಂಡು ಬಂತು. ಇದರ ಬಗ್ಗೆ ಮೇನ್ಸ್ ಅಲ್ಲಿ ಈಗಾಗಲೇ ಡೈರೆಕ್ಟ್ ಕ್ವೆಶನ್ ಅನ್ನ ಕೇಳಲಾಗಿದೆ. ಅದರಿಂದ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಥ ಒಂದು ಪಾಲಿಸಿ ನಮ್ಮಲ್ಲಿ ಇದೆ ಅನ್ನುವಂತ ಮಾತು ನಿಮ್ಗೆ ನೆನಪಿದ್ರೆ ಸಾಕಾಗುತ್ತೆ. ಪಾಲಿಸಿ ಇಲ್ಲ ಅಂತ ನೀವು ಅನ್ಕೊಳ್ಬಾರ್ದು. ನಂತರ ಇತ್ತೀಚೆಗೆ ನಾನ್ ಪರ್ಸನಲ್ ಡೇಟಾದ ವಿಷಯವಾಗಿ ಒಂದು ಕಮಿಟಿಯನ್ನ ಮಾಡಲಾಯಿತು. ಇಲ್ಲಿಯವರೆಗೂ ನಾವು ಮಾತಾಡಿದ್ದು ಪರ್ಸನಲ್ ಡೇಟಾ, ಸೆನ್ಸಿಟಿವ್ ಡೇಟಾದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದು ಒಬ್ಬ ವ್ಯಕ್ತಿಗೆ ರಿಲೇಟೆಡ್ ಆಗಿರುವಂತ ದತ್ತಾಂಶ ಆಗಿದೆ. ಆದರೆ ವ್ಯಕ್ತಿಗೆ ರಿಲೇಟೆಡ್ ಆಗಿಲ್ಲದೇ ಇರುವಂತ ದತ್ತಾಂಶ ಕೂಡ ಇದೆ, ಅದು ಕೂಡ ನಮಗೆ ಸೆನ್ಸಿಟಿವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ದೇಶದ ಬಾರ್ಡರ್ ವಿಷಯವಾಗಿ ಇರುವಂತಹ ದತ್ತಾಂಶ ಆಗಿರಬಹುದು, ಆ ಬಾರ್ಡರ್ ಏರಿಯಾದಲ್ಲಿರುವಂತ ಇನ್ಫ್ರಾಸ್ಟ್ರಕ್ಚರ್ನ ಬಗ್ಗೆ ಇರುವಂತ ದತ್ತಾಂಶ ಆಗಿರಬಹುದು, ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ರಿಲೇಟೆಡ್ ಇಲ್ಲದೇ ಇರುವಂತ ಸೆನ್ಸಿಟಿವ್
ಸೆನ್ಸಿಟಿವ್ ಡೇಟಾ ಇರಬಹುದು ಅಥವಾ ಸೆನ್ಸಿಟಿವ್ ಇಲ್ಲದೇ ಇರುವಂತ ಆದರೆ ಬಿಸ್ನೆಸ್ಗೆ ಇಂಪಾರ್ಟೆಂಟ್ ಆಗಿರುವಂತ ಡೇಟಾ ಇರಬಹುದು. ಇಂಥ ಒಂದು ಡೇಟಾವನ್ನು ನಾವು ನಾನ್ ಪರ್ಸನಲ್ ಡೇಟಾ ಅಂತ ಕರಿತೀವಿ. ಈ ಡೇಟಾವನ್ನು ಕೂಡ ನಾವು ಪ್ರೊಟೆಕ್ಟ್ ಮಾಡಬೇಕು, ರೆಗ್ಯುಲೇಟ್ ಮಾಡಬೇಕು. ಅದಕ್ಕೋಸ್ಕರ ಕೂಡ ನಾವು ಒಂದು ಕಾನೂನನ್ನ ತರಬೇಕು ಅಥವಾ ರೆಗ್ಯುಲೇಟ್ ಮಾಡಲಿಕ್ಕೆ ಕೋಡ್ಗಳನ್ನಾದ್ರೂ ತರಬೇಕು. ಅದಕ್ಕೋಸ್ಕರ ಸೆಂಟ್ರಲ್ ಗವರ್ನಮೆಂಟ್ ಇತ್ತೀಚೆಗೆ ಕ್ರಿಸ್ ಗೋಪಾಲಕೃಷ್ಣನ್ ಕಮಿಟಿ ಅಂತ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಿತ್ತು. ಸೊ ಈ ಒಂದು ಕಮಿಟಿಯನ್ನ ನೀವು ನೆನ್ಪಿಟ್ಕೊಳ್ಬೇಕು. ಸೊ ನಮಗೆ ಈ ಟಾಪಿಕ್ನ ಹಿನ್ನೆಲೆಯಲ್ಲಿ 2 ಕಮಿಟಿಗಳು ನೆನಪಿರಬೇಕು. ಒಂದು ಜಸ್ಟಿಸ್ BN ಶ್ರೀಕೃಷ್ಣ ಕಮಿಟಿ ಪರ್ಸನಲ್ ಡೇಟಾವನ್ನ ಪ್ರೊಟೆಕ್ಟ್ ಮಾಡುವ ವಿಷಯವಾಗಿ, ಎರಡನೇದು ನಾನ್ ಪರ್ಸನಲ್ ಡೇಟಾವನ್ನ ಪ್ರೊಟೆಕ್ಟ್ ಮಾಡುವ ವಿಷಯವಾಗಿ ಕ್ರಿಸ್ ಗೋಪಾಲಕೃಷ್ಣನ್ ಕಮಿಟಿ. ಜೊತೆಗೆ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಅಂತ ಒಂದು ಪಾಲಿಸಿ ಇದೆ ಅಂತ ನಮಗೆ ನೆನಪಿರಬೇಕು. ನಂತರ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ನ ವಿಷಯವಾಗಿ ಯಾವುದೇ ಸ್ಪೆಸಿಫಿಕ್ ಕಾನೂನು ನಮ್ಮಲ್ಲಿ ಇಲ್ಲ. ಅದರ ಹಿನ್ನೆಲೆಯಲ್ಲಿ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಫರ್ಟ್ಗಳು ನಡೀತಾ ಇದ್ದಾವೆ. ಒಂದು ಬಿಲ್ ಅನ್ನು ಕೂಡ ನಾವು ತಂದಿದ್ದೀವಿ. ಇಷ್ಟು ನಿಮಗೆ ನೆನಪಿರಬೇಕು. ಈಗ ಈ ಟಾಪಿಕ್ಕಿನ ಕೊನೆಯ ಭಾಗ, ಗ್ಲೋಬಲಿ ಈ ಡೇಟಾ ಪ್ರೊಟೆಕ್ಷನ್ ನ ವಿಷಯವಾಗಿ ಯಾವುದಾದ್ರೂ ಎಫರ್ಟ್ಸ್ಗಳು ನಡೀತಾ ಇದಾವೆ. ಒಂದು ಯುರೋಪಿಯನ್ ಯೂನಿಯನ್ ಜನರಲ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ ಅನ್ನುವಂಥ ಒಂದು ರೆಗ್ಯುಲೇಷನ್ ನ ತಗೊಂಡು ಬಂದಿದೆ. ವೆರಿ ಇಂಪಾರ್ಟೆಂಟ್ ರೆಗ್ಯುಲೇಷನ್. ಈ ರೆಗ್ಯುಲೇಷನ್ ನ ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ. ಈ ಜನರಲ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ ಇತ್ತೀಚೆಗೆ ಇಂಪ್ಲಿಮೆಂಟೇಷನ್ಗೆ ಬಂತು. ಯಾವ ಒಂದು ದೇಶ ಅಥವಾ ಯಾರು ಈ ರೆಗ್ಯುಲೇಷನ್ ನ ತಂದಿರೋದು ಅನ್ನುವಂಥ ಒಂದು ಕ್ವೆಶನ್ ನ UPSC ಪ್ರಿಲಿಮ್ಸ್ ಅಲ್ಲಿ ಈಗಾಗಲೇ ಕೇಳಿದೆ. ನಂತರ ಎರಡನೇ ಬೆಳವಣಿಗೆ ಇತ್ತೀಚೆಗೆ ಆದದ್ದು ಅಂತಂದ್ರೆ ಒಸಾಕಾ ಟ್ರ್ಯಾಕ್ G20 ಅನ್ನುವಂಥ ಒಂದು ಗುಂಪಿನ ಮೀಟಿಂಗ್ ಆಗುತ್ತೆ ಜಪಾನ್ ಅಲ್ಲಿ. ಆ ಸಂದರ್ಭದಲ್ಲಿ ಜಪಾನ್ ದೇಶ ಒಸಾಕಾ ಟ್ರ್ಯಾಕ್ ಅನ್ನ ಪ್ರಪೋಸ್ ಮಾಡುತ್ತೆ. ಒಸಾಕಾ ಟ್ರ್ಯಾಕ್ ಏನ್ ಹೇಳುತ್ತೆ ಅಂತಂದ್ರೆ ಡಿಜಿಟಲ್ ಎಕಾನಮಿ ಅಂತ ಏನಿದೆ, ಈ ಎಕಾನಮಿಯಲ್ಲಿ ಡೇಟಾವನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಆ ಡೇಟಾ ದೇಶಗಳ ನಡುವೆ ಫ್ರೀ ಫ್ಲೋ ಆಗಬೇಕು. ಯಾಕೆಂತಂದ್ರೆ ಡಿಜಿಟಲ್ ಎಕಾನಮಿಗೆ ಯಾವುದೇ ಬಾರ್ಡರ್ ಇಲ್ಲ. ನಾವು ನಾರ್ಮಲ್ ಮಾರುಕಟ್ಟೆನ ತೆಗೆದುಕೊಂಡಿದ್ದರೆ ನಮ್ಮ ದೇಶದ ಒಳಗಿರುವಂತ ಮಾರುಕಟ್ಟೆ ಇರ್ತವೆ ಅಥವಾ ವಿಶ್ವ ಮಾರುಕಟ್ಟೆ ಇರುತ್ತೆ. ಆದರೆ ಡಿಜಿಟಲ್ ಎಕಾನಮಿಗೆ ಯಾವುದೇ ಬಾರ್ಡರ್ ಇಲ್ಲ. ನಾವು ದೇಶಗಳ ನಡುವೆ ಈ ಎಕಾನಮಿಯನ್ನ ಮ್ಯಾನೇಜ್ ಮಾಡ್ತೀವಿ. ಈ ರೀತಿಯಾದಂತಹ ವ್ಯಾಪಾರಕ್ಕೆ ಬೇಕಾಗಿರುವಂತಹ ಡೇಟಾ ಏನಿದೆ, ಈ ಡೇಟಾ ಕೂಡ ವಿಶ್ವದಾದ್ಯಂತ ದೇಶಗಳ ನಡುವೆ ಫ್ರೀ ಫ್ಲೋ ಆಗಬೇಕು. ಅದು ಟ್ರಸ್ಟ್ ಇಂದ ಆಗಬೇಕು. ಒಂದು ವಿಶ್ವಾಸವನ್ನ ಇಟ್ಕೊಂಡು, ನಂಬಿಕೆಯನ್ನ ಇಟ್ಕೊಂಡು ದೇಶಗಳು ತಮ್ಮ ನಡುವೆ ತಮ್ಮಲ್ಲಿರುವಂತಹ ಡೇಟಾವನ್ನ ಫ್ರೀ ಫ್ಲೋ ಆಗ್ಲಿಕ್ಕೆ ಬಿಡಬೇಕು. ಅಂದ್ರೆ ಎಕ್ಸಾಕ್ಟ್ಲಿ ಇದು ಡೇಟಾ ಲೋಕಲೈಸೇಷನ್ಗೆ ಆಪೋಸಿಟ್ ಆಗಿರುವಂತಹ ಕಾನ್ಸೆಪ್ಟ್ ಆಗಿದೆ. ಡೇಟಾ ಲೋಕಲೈಸೇಷನ್ ಏನ್ ಹೇಳುತ್ತೆ, ನಮ್ಮ ಜನತೆಯ ಡೇಟಾ, ನಮ್ಮ ದೇಶದಲ್ಲಿ ಜನರೇಟ್ ಆಗಿರುವಂತಹ ನಮ್ಮ ಜನತೆಯ ಡೇಟಾ ಏನಿದೆ ಅದು ನಮ್ಮ ದೇಶದಲ್ಲೇ ಇರುವಂತಹ ಸರ್ವರ್ಸ್ ಗಳಲ್ಲಿ ಸ್ಟೋರ್ ಆಗಬೇಕು. ಇದು ಡೇಟಾ ಲೋಕಲೈಸೇಷನ್. ಅದೇ ಡೇಟಾ ಫ್ರೀ ಫ್ಲೋ ವಿತ್ ಟ್ರಸ್ಟ್ ಅಥವಾ ಒಸಾಕಾ ಟ್ರ್ಯಾಕ್ ಏನ್ ಹೇಳುತ್ತೆ, ಆ ದೇಶದಲ್ಲಿರುವಂತಹ ಸರ್ವರ್ ಅಲ್ಲಿ ಮಾತ್ರನೇ ಸ್ಟೋರ್ ಮಾಡೋದು ಅಲ್ಲ, ಆ ಡೇಟಾವನ್ನ ಫ್ರೀ ಆಗಿ ಫ್ಲೋ ಆಗ್ಲಿಕ್ಕೆ, ದೇಶಗಳ ನಡುವೆ ಹಂಚಿಕೆ ಆಗ್ಲಿಕ್ಕೆ, ಫ್ರೀ ಫ್ಲೋ ಆಗ್ಲಿಕ್ಕೆ ಬಿಡಬೇಕು ಅನ್ನುವಂತ ಮಾತನ್ನ ಒಸಾಕಾ ಟ್ರ್ಯಾಕ್ ಹೇಳುತ್ತೆ. ಈ ಒಸಾಕಾ ಟ್ರ್ಯಾಕ್ ಅನ್ನುವಂತ ಪದವನ್ನ ಕೊಟ್ಟು ಇದು ಯಾವುದರ ಬಗ್ಗೆ ಮಾತಾಡ್ತಾ ಇದೆ ಅಂತ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ಅದರಿಂದ ನೀವು ನೆನ್ಪಿಟ್ಕೊಳ್ಬೇಕು, ಒಸಾಕಾ ಟ್ರ್ಯಾಕ್ ಆಗಿರಬಹುದು ಅಥವಾ DFFT ಡೇಟಾ ಫ್ರೀ ಫ್ಲೋ ವಿತ್ ಟ್ರಸ್ಟ್, ಈ ಒಂದು ಟರ್ಮ್ ಅನ್ನ ಕೂಡ ನೆನ್ಪಿಟ್ಕೊಳ್ಬೇಕು. ಇವೆಲ್ಲವೂ ಮಾತಾಡ್ತಾ ಇರೋದು ಡಿಜಿಟಲ್ ಎಕಾನಮಿಯ ಬಗ್ಗೆ. ಫಾರ್ ಎಕ್ಸಾಂಪಲ್, ಈಗ ವಾಟ್ಸ್ಆಪ್ ನಮ್ಮ ಡೇಟಾವನ್ನ ಬಳಕೆ ಮಾಡಿಕೊಂಡು ಡಿಜಿಟಲ್ ಎಕಾನಮಿಯಲ್ಲಿ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೋಸ್ಕರ ನಮ್ಮ ಡೇಟಾವನ್ನ ಬಳಕೆ ಮಾಡ್ಲಿಕ್ಕೆ ಮುಂದೆ ಬಂದಿದೆ. ಅದೇ ರೀತಿಯಾಗಿ ಅಮೆಜಾನ್ ಆಗಿರಬಹುದು, ಫ್ಲಿಪ್ಕಾರ್ಟ್ ಆಗಿರಬಹುದು, ಈ ರೀತಿಯಾದಂತಹ ಎಕಾನಮಿ ಬಿಸ್ನೆಸ್ ಏನಿದೆ, ಈ ರೀತಿಯಾದಂತಹ ಡಿಜಿಟಲ್ ಎಕಾನಮಿಗೆ ಬೇಕಾಗಿರುವಂತಹ ಡೇಟಾ ಫ್ರೀ ಫ್ಲೋ ಆಗಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರೋದು ಒಸಾಕಾ ಟ್ರ್ಯಾಕ್. ಆದರೆ ಇಂಡಿಯಾ ಇದಕ್ಕೆ ಅಗ್ರಿ ಆಗಿಲ್ಲ. ಇಂಡಿಯಾದಲ್ಲಿ ಈಗ ಸದ್ಯಕ್ಕೆ ಇರುವಂತಹ ಸೆಂಟಿಮೆಂಟ್ ಡೇಟಾ ಲೋಕಲೈಸೇಷನ್ ಕಡೆಗೆ ಇದೆ, ಡೇಟಾ ಫ್ರೀ ಫ್ಲೋ ಕಡೆಗೆ ಇಲ್ಲ. ಅದರಿಂದ ಒಸಾಕಾ ಟ್ರ್ಯಾಕ್ಗೆ ಇಂಡಿಯಾ ಇನ್ನೂ ಜಾಯಿನ್ ಆಗಿಲ್ಲ. ಈ ಮಾತನ್ನ ಕೂಡ ನೆನಪಿಟ್ಕೊಳ್ಬೇಕು. ನಂತರ ಮೂರನೆಯದಾಗಿ, ಈಗ ಸದ್ಯಕ್ಕೆ ಸೈಬರ್ ಸೆಕ್ಯೂರಿಟಿ ವಿಷಯವಾಗಿ ನಾವು ನೋಡಿದ್ದೆ ಆದ್ರೆ ಗ್ಲೋಬಲಿ ಯಾವುದೇ ಯೂನಿವರ್ಸಲ್ ಕನ್ವೆನ್ಷನ್ ಅನ್ನೋದು ಇಲ್ಲ. ಸಾರ್ವತ್ರಿಕವಾಗಿ ಎಲ್ಲಾ ದೇಶಗಳು ಒಪ್ಪಿಕೊಂಡಿರುವಂತ ಯಾವುದೇ ಕನ್ವೆನ್ಷನ್ ಇಲ್ಲ ಸೈಬರ್ ಸೆಕ್ಯೂರಿಟಿಗೆ ಅಂತ ಹೇಳಿ. ಆದರೆ ಈಗ ಸದ್ಯಕ್ಕೆ ಇರುವಂತ ಮೆಕ್ಯಾನಿಸಮ್ ಏನು ಅಂತಂದ್ರೆ ಟ್ಯಾಲಿನ್ ಮ್ಯಾನ್ಯುಯಲ್ ಅನ್ನುವಂತ ಒಂದು ಮ್ಯಾನ್ಯುಯಲ್ ಇದೆ. ನಂತರ ಬುಡಾಪೆಸ್ಟ್ ಕನ್ವೆನ್ಷನ್ ಅಂತ ಒಂದು ಕನ್ವೆನ್ಷನ್ ಇದೆ. ಈ ಎರಡಕ್ಕೂ ಇಂಡಿಯಾ ಜಾಯಿನ್ ಆಗಿಲ್ಲ. ಈ ಮಾತನ್ನ ಕೂಡ ನೆನಪಿಟ್ಕೊಳ್ಬೇಕು. ಸೊ ಟ್ಯಾಲಿನ್ ಮ್ಯಾನ್ಯುಯಲ್ ಆಗಿರಬಹುದು, ಬುಡಾಪೆಸ್ಟ್ ಕನ್ವೆನ್ಷನ್ ಆಗಿರಬಹುದು, ಈ ಟರ್ಮ್ಸ್ಗಳು ಯಾವ ವಿಷಯವಾಗಿ ಇರುವಂತ ಟರ್ಮ್ಸ್ಗಳು ಅಂತಂದ್ರೆ ಸೈಬರ್ ಸೆಕ್ಯೂರಿಟಿಯ ವಿಷಯವಾಗಿ ಇರುವಂತ ಪದಗಳು ಆಗಿದ್ದಾವೆ. ಈ ಎರಡಕ್ಕೂ ಇಂಡಿಯಾ ಜಾಯಿನ್ ಆಗಿಲ್ಲ. ಜೊತೆಗೆ ಸೈಬರ್ ಸೆಕ್ಯೂರಿಟಿಯ ವಿಷಯವಾಗಿ ಸಾರ್ವತ್ರಿಕವಾಗಿ ಎಲ್ಲ ದೇಶಗಳು ಒಪ್ಪಿಕೊಂಡಿರುವಂತ ಅಥವಾ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಏನಿದೆ ಅದರ ಅಡಿಯಲ್ಲಿ ಆಗಿರಬಹುದು ಯಾವುದೇ ಕನ್ವೆನ್ಷನ್ ಇಲ್ಲ. ಇಷ್ಟು ನಮಗೆ ಓವರಾಲ್ ಈ ಟಾಪಿಕ್ನ ಬಗ್ಗೆ ಬೇಕಾಗಿದ್ದಂತ ಡಿಸ್ಕಷನ್. ಈ ಟಾಪಿಕ್ ಅಲ್ಲಿ ನಿಮಗೆ ನೆನಪಿರಬೇಕಾಗಿರೋದು ಅಂತಂದ್ರೆ ಒಂದು ಜನರಲ್ ಅವೇರ್ನೆಸ್ ಇದ್ರೆ ಸಾಕು, ಈಗ ಸದ್ಯಕ್ಕೆ ಆಗಿರುವಂತಹ ಇಶ್ಯೂ ಏನು ಅಂತ. ಎರಡನೆಯದಾಗಿ, ಸದ್ಯಕ್ಕೆ ನಮ್ಮಲ್ಲಿ ಇರುವಂತಹ ಕಾನೂನುಗಳು ಯಾವ್ಯಾವು ಈ ಟಾಪಿಕ್ನ ಹಿನ್ನೆಲೆಯಲ್ಲಿ ಮತ್ತು ಯಾವ ರೀತಿಯ ಕಮಿಟಿಗಳನ್ನು ನಾವು ಫಾರ್ಮ್ ಮಾಡಿದೀವಿ ಮತ್ತು ಸುಪ್ರೀಂ ಕೋರ್ಟ್ ಯಾವುದಾದ್ರೂ ವರ್ಡಿಕ್ಟ್ ಅನ್ನ
ಕೊಟ್ಟಿದ್ಯಾ, ಆ ವರ್ಡಿಕ್ಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ ಭಾಗದಲ್ಲಿ ಇರುವಂತ ಯಾವ ಒಂದು ಆರ್ಟಿಕಲ್ ಅನ್ನ ಟಾರ್ಗೆಟ್ ಮಾಡ್ತಾ ಇದೆ, ಜೊತೆಗೆ ಗ್ಲೋಬಲಿ ಯಾವುದಾದ್ರೂ ಎಫರ್ಟ್ಗಳು ಆಗಿದಾವ, ಇಷ್ಟು ನಿಮಗೆ ನೆನಪಿದ್ರೆ ಸಾಕಾಗುತ್ತೆ ಈ ಟಾಪಿಕ್ನ ಹಿನ್ನೆಲೆಯಲ್ಲಿ. ನೆಕ್ಸ್ಟ್ ಇಲ್ಲಿಯವರೆಗೂ ನಾವು ಡಿಸ್ಕಸ್ ಮಾಡಿರುವಂತಹ ಪಾಯಿಂಟ್ಸ್ ಗಳ ಆಧಾರದ ಮೇಲೆ ಮತ್ತು ಈ ಟಾಪಿಕ್ನ ಹಿನ್ನೆಲೆಯಲ್ಲಿ ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿರುವಂತಹ ಕ್ವೆಶನ್ಸ್ ಗಳನ್ನ ನೆಕ್ಸ್ಟ್ ನಿಮಗೆ ಕೊಡಲಾಗಿದೆ, ಡಿಸ್ಪ್ಲೇ ಆಗ್ತವೆ. ಆ ಕ್ವೆಶನ್ಸ್ ಗಳಿಗೆ ನೀವು ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ. ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಇದರಿಂದ ನಿಮಗೆ ಈ ಎಂಟೈರ್ ಟಾಪಿಕ್ ಅರ್ಥ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. 2 ಡೇಸ್ ನಂತರ ಸರಿಯಾದ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೀವಿ, ವೆರಿಫೈ ಮಾಡ್ಕೊಳ್ಳಿ. ಇಷ್ಟು ಇವತ್ತಿನ ಈ ಸಂಚಿಕೆ. ನಾಳೆಯಿಂದ ಪ್ರತಿದಿನ ಬೆಳಿಗ್ಗೆ ನಿಮಗೆ ಒಂದು ಸ್ಟ್ಯಾಟಿಕ್ ಟಾಪಿಕ್ನ ವಿಡಿಯೋ ಬರುತ್ತೆ. ಇದರ ಮುಖಾಂತರವಾಗಿ ನೀವು ಪ್ರಿಲಿಮ್ಸ್ ಬರುವ ಹೊತ್ತಿಗೆ ಮೆಜಾರಿಟಿ ಪ್ರಿಯಾರಿಟಿ ಸ್ಟ್ಯಾಟಿಕ್ ಟಾಪಿಕ್ಸ್ಗಳು ಅಂತ ಏನಿದಾವೆ ಅವುಗಳನ್ನ ಕವರ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಅದೇ ಕರೆಂಟ್ ಅಫೇರ್ಸ್ ವಿಷಯಕ್ಕೆ ಬಂದಿದ್ರೆ ಡೈಲಿ ದಿ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಅಂತೂ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಮತ್ತು ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನ ಕೂಡ ನಾನು ಅಪ್ಡೇಟ್ ಮಾಡ್ತೇನೆ. ಮತ್ತೆ ಪ್ರಿಲಿಮ್ಸ್ ಪ್ರಾಕ್ಟೀಸ್ ಕ್ವೆಶನ್ಸ್ ವಿಡಿಯೋವನ್ನ ಕೂಡ ತಗೊಂಡು ಬರ್ತಾ ಇದ್ದೀವಿ ಈ ವೀಕೆಂಡ್ ಇಂದ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.